ನಕ್ಷತ್ರ ಯಾರು ಬರ್ಕೊಂಡಿದ್ರೆ ಹೇಳಿ? ಅಪ್ತಮರ. ಈ ನಕ್ಷತ್ರಗಳನ್ನ ಮರಗಳನ್ನ ಇಟ್ಕೊಂಡು ನೀವು ತುಂಬಾ ಪರಿಹಾರಗಳನ್ನ ಮಾಡಬಹುದು. ಈಗ ಕೆಲವು ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಕೆಲವು ದೋಷಗಳಂತ ಇರುತ್ತೆ. ಅಶ್ವಿನಿ ನಕ್ಷತ್ರ 1ನೇ ಪಾದ, ಮೂಲ ನಕ್ಷತ್ರ 1ನೇ ಪಾದ, ವಿಶಾಖ ನಕ್ಷತ್ರ 1ನೇ ಪಾದ, ತಂದೆ ಗನಿಷ್ಠ ತಾಯಿ ಗನಿಷ್ಠ ಅಂತೆಲ್ಲ ಇರುತ್ತೆ. ಓಕೆ, ಅದನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೂ ಈ ಮರವನ್ನ ಯೂಸ್ ಮಾಡಬಹುದು. ಎರಡನೇದು, ಒಂದು ಗ್ರಹ ಯಾವುದಾದ್ರೂ ನಕ್ಷತ್ರದಲ್ಲಿ ನಿಂತ್ಕೊಂಡಿದ್ದಾಗ, ಈಗ ಅಷ್ಟಮಾಧಿಪತಿ ಅಥವಾ ಷಷ್ಠಾಧಿಪತಿ, ಬಾಧಕಾಧಿಪತಿ, ದ್ವಾದಶಾಧಿಪತಿ ಅಂತೆಲ್ಲ ಬರುತ್ತೆ. ಇವರು ಏನಾದ್ರೆ ಆಕ್ಟಿವೇಟ್ ಮಾಡಬೇಕು ಅಂತ ಹೇಳಿದಾಗ ಇವರು ಯಾವ ನಕ್ಷತ್ರದಲ್ಲಿ ಸ್ಥಿತರಾಗಿದ್ದಾರೋ, ಈಗ ಒಂದು ಗ್ರಹ ವಕ್ರವಾಗಿದೆ ಅಂತ ಇಟ್ಕೊಳ್ಳೋಣ, ವಕ್ರವಾಗಿರೋನೋ ಅಸ್ತಂಗತವಾಗಿದೆ ಅಂತಾನೋ ಹೇಳಿದ್ರೆ ಆ ಗ್ರಹ ನಿಮಗೆ ವರ್ಕ್ ಆಗಲ್ಲ. ಅಸ್ತಂಗತವಾಗಿದೆ ಅಂತ ಹೇಳಿದ್ರೆ ಸೂರ್ಯನಿಂದ 3 ಡಿಗ್ರಿ 20 ನಿಮಿಷ ಅಂತರದೊಳಗಿರ್ಬೇಕಾದ್ರೆ ಆ ಗ್ರಹ ಅಸ್ತಂಗತವಾಗಿದೆ ಅಂತ ಹೇಳ್ತೀವಿ. ಅವಾಗ ಅಸ್ತಂಗತವಾಗಿರ್ತಕ್ಕಂಥ ಗ್ರಹಗಳನ್ನ ಆಕ್ಟಿವೇಟ್ ಮಾಡಬೇಕು ಅಂದ್ರೆ ಆ ಅಸ್ತಂಗತವಾಗಿರ್ತಕ್ಕಂಥ ಗ್ರಹ ಯಾವ ನಕ್ಷತ್ರದಲ್ಲಿ ಸ್ಥಿತವಾಗಿದೆಯೋ ಆ ನಕ್ಷತ್ರವನ್ನ ಮರವನ್ನ ನಾವು ಬೆಳೆಸಿದ್ರು ಆಗುತ್ತೆ. ಆ ನಕ್ಷತ್ರ ಮರ ಎಲ್ಲಿದೆಯೋ ಆ ನಕ್ಷತ್ರದ ಮರವನ್ನ ತಗೊಂಬಂದು ಬೆಳೆಸಿದ್ರು ಆಗತ್ತೆ. ಅಥವಾ ಈಗ ನಿಮಗೆ ಲಗ್ನ, ಇವಾಗ ನಾವೇನ್ ಹೇಳಿದ್ವಿ, ನಿಮ್ದು ಇವಾಗ ಜಾತಕ ನೋಡುವಾಗ ಆರಿದ್ರ ನಕ್ಷತ್ರ ಅಂತ ಬಂತು. ಆರಿದ್ರ ನಕ್ಷತ್ರ ಅಂದ್ರೆ ಯಾವ ಮರ ಬರುತ್ತೆ ಅಂತ ಬರ್ಸಿದ್ವಿ? ಅಪಮಾರ್ಗ. ಈ ಅಪಮಾರ್ಗ ನಕ್ಷತ್ರದ ಮರವನ್ನ, ಗಿಡವನ್ನ, ಬೇರನ್ನ ಇವರು ತಗೊಂಬಂದಿಟ್ಟುಕೊಂಡು ಪೂಜೆ ಮಾಡಿದ್ರೆ, ಪ್ರಯೋಗ ಮಾಡಿದ್ರೆ ಇವರ ಲಗ್ನ ಆಕ್ಟಿವೇಟ್ ಆಗ್ತಾ ಬರುತ್ತೆ. ಲಗ್ನದಲ್ಲಿರ್ತಕ್ಕಂಥ ದೋಷಗಳು ಪರಿಹಾರವಾಗ್ತಾ ಬರುತ್ತೆ. ಲಗ್ನಕ್ಕೆ ಬಲ ಇಲ್ಲ ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳೋಣ. ಸಪೋಸ್ ಲಗ್ನಾಧಿಪತಿ ನೀಚನಾಗಿದ್ದಾನೆ, ಅಥವಾ ಲಗ್ನಾಧಿಪತಿ ಹಸ್ತದಲ್ಲಿದ್ದಾನೆ, ಲಗ್ನಾಧಿಪತಿ ಅಷ್ಟಮದಲ್ಲಿದ್ದಾನೆ, ಸೊ ಲಗ್ನಕ್ಕೆ ಬಲ ಇಲ್ಲ ಅಂತ ಹೇಳಿದಾಗ ಈ ಲಗ್ನವನ್ನ ಹೇಗೆ ಬಲಪಡಿಸೋದು ಅಂತ ನೋಡಿದಾಗ, ಲಗ್ನ ಬಿದ್ದಿರ್ತಕ್ಕಂಥ ನಕ್ಷತ್ರ ಯಾವುದೋ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ಗಿಡವನ್ನ ತಂದು ಬೆಳೆಸೋದ್ರಿಂದಲೋ ಅಥವಾ ಅದರ ಬೇರನ್ನ ತಂದು ಯಂತ್ರದಲ್ಲಿ ಹಾಕೊಳ್ಳೋದ್ರಿಂದನೋ, ಆ ಯಂತ್ರ ಅದು ಗಿಡಕ್ಕೆ ನೀವು ನೀರಾಕಿ ಬೆಳೆಸೋದ್ರಿಂದನೋ, ಅದರ ಪೂಜೆ ಪುನಸ್ಕಾರಗಳು ಮಾಡ್ತಾ ಬರೋದ್ರಿಂದನೋ, ಅದನ್ನ ನೀವು ಆವಾಗ ಹೋಗಿ ದರ್ಶನ ಮಾಡ್ಕೊಂಡು ಬರೋದ್ರಿಂದನೋ ನಿಮ್ಮ ಲಗ್ನ ದೋಷ ಪರಿಹಾರವಾಗಿ ನಿಮ್ಮ ಲಗ್ನ ಆಕ್ಟಿವೇಟ್ ಆಗೋಗ್ಬಿಡುತ್ತೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಓಕೆ, ನಿಮಗೆ ಈ ಪದಗಳೆಲ್ಲ ಹೊಸದು. ಯಾವುದು ಇವಾಗ ಹೇಳಿದ ಪದಗಳೆಲ್ಲ ಹೊಸದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾವುದು ಲಗ್ನ, ಅಷ್ಟಮಾಧಿಪತಿ, ದಗ್ಧ, ಆಮೇಲೆ ವಕ್ರ, ಇದೆಲ್ಲ ಇವಾಗ ಹೊಸ ಪದಗಳು. ನಿಮಗೆ ಆ ಪದಗಳೆಲ್ಲ ಕೇಳ್ಕೊಳ್ಳಿ, ಮುಂದೆ ಅದೆಲ್ಲ ಕೆಲಸ ಮಾಡುತ್ತೆ. ಈಗ ನೀವು ಉಪಯೋಗ ಏನಕ್ಕೆ, ಈ ಮರದಿಂದ ಬರ್ತಕ್ಕಂಥ ಉಪಯೋಗ ಏನು, ಯಾಕೆ ಬೇಕು ಅನ್ನೋದಕ್ಕೆ ನಾನು ವಿಶ್ಲೇಷಣೆ ಕೊಟ್ಟಿದ್ದು. ಸರಿನಾ? ಓಕೆ, ಅದೇ ತರ ಮರಗಳಾಯ್ತು. ಪ್ರತ್ಯಾದಿ ದೇವತೆಗಳು ಅಂತ ಬರ್ಕೊಳ್ಳಿ. ನಕ್ಷತ್ರಕ್ಕೆ ಪ್ರತ್ಯಾದಿ ದೇವತೆಗಳು ಅಶ್ವಿನಿ ಸೂರ್ಯ, ಭರಣಿ ಚಂದ್ರ, ಕೃತಿಕಾ ಇಂದ್ರ, ರೋಹಿಣಿ ವಿಷ್ಣು, ಮೃಗಶಿರ ಕುಮಾರಸ್ವಾಮಿ, ಆರಿದ್ರ ಭೈರವ, ಪುನರ್ವಸು ರಾಮ, ಪುಷ್ಯ ದತ್ತಾತ್ರೇಯ, ಆಶ್ಲೇಷ ಸುಬ್ರಹ್ಮಣ್ಯ ಸ್ವಾಮಿ, ಮಖ ನಕ್ಷತ್ರ ನರಸಿಂಹ, ಪೂರ್ವ ಫಲ್ಗುಣಿ ಲಕ್ಷ್ಮಿ, ಉತ್ತರ ಫಲ್ಗುಣಿ ಸವಿತೃ, ಹಸ್ತ ನಕ್ಷತ್ರ ದುರ್ಗಾ, ಚಿತ್ತಾ ನಕ್ಷತ್ರ ವಿಶ್ವಕರ್ಮ, ಸ್ವಾತಿ ನಕ್ಷತ್ರ ಹನುಮಾನ್, ವಿಶಾಖ ನಕ್ಷತ್ರ ಅಗ್ನಿ, ಅನುರಾಧ ನಕ್ಷತ್ರ ಮಿತ್ರ ರೂಪ ವಿಷ್ಣು ಮೈತ್ರ,
ಜ್ಯೇಷ್ಠ ನಕ್ಷತ್ರ ಇಂದ್ರ, ಮೂಲ ನಕ್ಷತ್ರ ಕಾಳಿ, ಪೂರ್ವಾಡ ನಕ್ಷತ್ರ ವರುಣ, ಉತ್ತರಾಷಾಢ ನಕ್ಷತ್ರ ರುದ್ರ, ಶ್ರವಣ ನಕ್ಷತ್ರ ಹಯಗ್ರೀವ, ಧನಿಷ್ಠ ನಕ್ಷತ್ರ ಗಂಗಾದೇವಿ, ಶತಭಿಷ ನಕ್ಷತ್ರ ಯೋಗಿನಿ, ಶ್ರೀ ಚಕ್ರದಲ್ಲಿರ್ತಕ್ಕಂಥ ಯೋಗಿನಿ ದೇವತೆ, ಪೂರ್ವ ಭಾದ್ರಪದ ನಕ್ಷತ್ರ ಶನಿದೇವರು, ಉತ್ತರ ಭಾದ್ರಪದ ನಕ್ಷತ್ರ ನಾಗದೇವತೆ, ರೇವತಿ ನಕ್ಷತ್ರ ಸದಾಶಿವ. ಬರ್ಕೊಂಡ್ರಾ? ಇದನ್ನೇನ್ ಮಾಡಬಹುದು? ಇದನ್ನು ಅಷ್ಟೇನೆ ಪರಿಹಾರ ಮಾಡಬಹುದು. ಅಥವಾ ಆ ದೇವರನ್ನ ಹೋಗಿ ಪೂಜೆ ಆ ನಕ್ಷತ್ರದಲ್ಲಿ ಹೋಗಿ ಆ ಸಂಬಂಧಪಟ್ಟಂತ ದೇವತೆಗಳನ್ನ ಹೋಗಿ ಪೂಜೆ ಮಾಡ್ಕೊ ಬರಬೇಕು ಅಂತ ಏನಾರ ಇದ್ರೆ, ಈಗ ಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು, ಲಕ್ಷ್ಮೀ ಕಟಾಕ್ಷ ಸಿಕ್ಬೇಕು ಅಂತ ನಿಮ್ಗೆ ಏನಾದ್ರು ಆಸೆ ಇದ್ರೆ, ಲಕ್ಷ್ಮಿಗೆ ಸಂಬಂಧಪಟ್ಟಂತ ನಕ್ಷತ್ರ ಯಾವ್ದು ಹೇಳಿದ್ವಿ? ಅಧಿದೇವತೆ ಯಾವ್ದು ಬರುತ್ತೆ? ಲಕ್ಷ್ಮಿ ಉಭಾಗ ಉತ್ತರಕ ಬರ್ಕೊಂಡಿಲ್ವಾ? ಪೂರ್ವ ಪಾಲ್ಗುಣಿ. ಉಭಾನ ಉತ್ತರಾನ? ಪೂರ್ವ ಪಾಲ್ಗುಣಿ. ಕುಬಾ ನಕ್ಷತ್ರ. ನೀವು ಕುಬಾ ನಕ್ಷತ್ರ ದಿವಸ ನೀವು ಲಕ್ಷ್ಮಿ ಆರಾಧನೆ ಮಾಡಿದ್ರೆ ಲಕ್ಷ್ಮಿ ಶೀಘ್ರವಾಗಿ ಒಲಿಯುತ್ತಾಳೆ. ಒಂದು ಕಾನ್ಸೆಪ್ಟ್. ಎರಡನೇ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಈಗ ನಿಮಗೆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ನಿಂತುಕೊಂಡು ಒಂದು ಗ್ರಹ ದಶೆ ನಡೆಸ್ತಾ ಇದೆ ಅಂದ್ಕೊಳ್ಳಿ. ಒಂದು ಗ್ರಹ ಆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ನಿಂತು ದಶೆಯನ್ನ ನಡೆಸ್ತಾ ಇದೆ. ಆ ದಶಾನಾಥ ನಿಮಗೆ ಫೇವರಬಲ್ ಇಲ್ಲ. ಆ ದಶಾನಾಥ ನಿಮಗೆ ದಗ್ಧನಾಗಿರ್ಬೋದು, ಅಥವಾ ಬಾಧಕಾಧಿಪತಿ ಆಗಿರ್ಬೋದು, ಮಾರಕಾಧಿಪತಿ ಆಗಿರ್ಬೋದು, ಅಷ್ಟಮಾಧಿಪತಿ ಆಗಿರಬಹುದು. ಸೊ ಆವಾಗ ಆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ನಿಂತು ಒಂದು ಗ್ರಹ ದಶೆ ನಡೆಸ್ತಾ ಇದೆ ಅಂತ ಹೇಳಿದಾಗ ಅದನ್ನ ನಾವು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೂ ಈ ಲಕ್ಷ್ಮಿಯನ್ನ ಪೂಜೆ ಮಾಡಬಹುದು. ಅರ್ಥವಾಯ್ತಾ ನಾನು ಹೇಳ್ತಿರೋ ಕಾನ್ಸೆಪ್ಟು? ಯಾರಿಗ ಅರ್ಥವಾಯ್ತು, ಯಾರಿಗ ಅರ್ಥವಾಗಿಲ್ಲ? ಕಷ್ಟ ಅನಿಸ್ತದೆ ಹೇಳ್ತಾ ಇರೋದು ನಾನು. ಯಾರಿಗಾದ್ರು ಏನಾದ್ರು ಅರ್ಥವಾಯ್ತಾ, ಅರ್ಥವಾಗಿಲ್ವಾ? ಯಾರೋ ಒಬ್ರೋ ಇಬ್ರೋ ಹೂ ಅಂತಿದ್ದೀರಾ, ಮಿಕ್ಕದವರೆಲ್ಲ ಸುಮ್ಮನೆ ಇದ್ದೀರಾ. ಯಾಕೆ, ಏನಾಯ್ತು? ದಿಲೀಪ್ ಏನಾಯ್ತಮ್ಮ? ದಿಲೀಪ್, ಯಶೋಧ, ಗೋಪಾಲ್, ಏನಾದ್ರು ಅರ್ಥವಾಯ್ತಾ, ಅರ್ಥವಾಗಿಲ್ವಾ? ಅರ್ಥ ಆಗ್ತಾ ಇದೆ ಗುರುಗಳೇ. ಅರ್ಥವಾಯ್ತಾ? ಆಯ್ತು ಆಯ್ತು ಗುರುಗಳೇ. ಪ್ರಮೋದ್, ಏನ್ ಇವಾಗ ಬಂದಿದ್ಯಾ? ಪ್ರಶ್ನೆ ಕೇಳ್ತಾರ ಅಂತ ಇವಾಗ ಬಂದ? ಅರ್ಥ ಆಗ್ತಾ ಇದೆ ಗುರುಗಳೇ. ಹಾ, ಸೊ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇನೆ. ಪ್ರಯೋಗಗಳನ್ನ ಆಮೇಲೆ ಮಾಡಿವ್ರಿ ಅಂತ ಇವಾಗ ಅಲ್ಲಿ ಬರ್ದಿಕೊಳ್ಳಿ. ಪ್ರಯೋಗಗಳನ್ನ ನೀವು ಆ ಸಮಯ ಬಂದಾಗ ಪ್ರಯೋಗಗಳನ್ನ ಮಾಡಿವಿರಂತೆ. ಇವಾಗ ನಿಮಗೆ ಆ ಮಾಹಿತಿ, ಒಂದು ಟಿಪ್ಸ್ ಅನ್ನ ಕೊಟ್ಟಿದ್ದೀವಿ, ಅದನ್ನ ಇಟ್ಕೊಳ್ಳಿ. ಏನಕ್ಕೆ ಬೇಕಿದು ಅಂತ ಅದನ್ನ ಇಟ್ಕೊಂಡು ನೀವು ಏನ್ ಬೇಕಾದ್ರೆ ಡೆವಲಪ್ ಮಾಡ್ಬೋದು, ಎಷ್ಟು ಬೇಕಾದ್ರೆ ಡೆವಲಪ್ ಮಾಡ್ಬೋದು ನೀವು. ಅರ್ಥವಾಯ್ತಾ? ಬಟ್ ಇವಾಗ ಸಪೋಸ್ ನಿಮಗೆ ಈಗ ಫಲ್ಗುಣಿ ಅಂತ ಹೇಳಿದ್ರೆ ನಿಮ್ದು ಕಟಕ ಮಕರ ಲಗ್ನ ಆಗಿದೆ ಅಂತ ಇಟ್ಕೊಳ್ಳೋಣ. ಮಕರ ಲಗ್ನ ಆಗಿದ್ದು ಈ ಪೂರ್ವ ಫಲ್ಗುಣಿ ನಕ್ಷತ್ರ ಬಿಂದು ಬಂದು ನಿಮಗೆ ಅಷ್ಟಮಾಧಿಪತಿ ದಶೆ, ಅಷ್ಟಮಾಧಿಪತಿ ಆಗ್ಬಿಟ್ಟಿದ್ರೆ ಅವಾಗ ಅಲ್ಲಿ ಯಾವ್ದಾನ ಗ್ರಹಗಳು ಸಂಚಾರ ಮಾಡ್ತಾ ಇದ್ರೆ ಅವಾಗ ನಿಮ್ಗೆ ಏನಾಗತ್ತೆ, ಅಷ್ಟಮಾಧಿಪತಿಯ ಕೆಲಸ ಮಾಡ್ತಾ ಇರತ್ತೆ. ಅವಾಗ ಅದನ್ನ ತಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ಫಸ್ಟ್ ಅದರ ಬೇಸ್ಗೆ ಹೋಗ್ಬೇಕು. ಅದ್ರ ಬೇಸ್ ಯಾವುದು? ಅದ್ರ ಅಧಿದೇವತೆ ಯಾರು, ಪ್ರತಿದೇವತೆ ಯಾರು, ಅದಕ್ಕೆ ಸಂಬಂಧಪಟ್ಟಂತ ಮರ ಯಾರು, ಅದಕ್ಕೆ ಸಂಬಂಧಪಟ್ಟಂತ ಮಂತ್ರ ಯಾವುದು, ಇದನ್ನೆಲ್ಲ ನೋಡಿ ಅದಕ್ಕೆ ನೀವು ಆ ಟೈಮ್ನಲ್ಲಿ ಶಾಂತಿಯನ್ನ ಮಾಡಿಕೊಂಡ್ರೆ ಈ ಅಷ್ಟಮಾಧಿಪತಿ ಕೆಲಸ ಕರೆಕ್ಟ್ ಆಗಿ ಸುಮ್ಮನೆ ಇರ್ತದೆ ಅಂತ.
ನಾವು ಅದನ್ನ ಬಿಟ್ಟು ನಾವು ಯಾವಾಗಲೂ ಜನರಲ್ ಆಗಿ ಏನ್ ಮಾಡ್ತೀವಿ, 7.5 ನೋಡು, ರಾಹು ದೇಶ ನೋಡು, ಸರ್ಪದೋಷ ನೋಡು ಅಂದ್ಕೊಂಡು ಮೇಲ್ಮೇಲೆ ಜುಲ್ಜುಮ್ಕಿ ರಾಮ ಅಂತ ಮೇಲ್ಗಡೆ ಹೋಗ್ತಾ ಇರ್ತೀವಿ. ಡೆಪ್ತ್ ಅಲ್ಲಿ ಇರೋದು ಹೀಗೆ, ಆ ಡೆಪ್ತ್ ಅಲ್ಲಿ ಹೋದಾಗ ಇರೋದು ಹಾಗೆ. ಅದನ್ನ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ನಿಮಗೆ ಇದು ಏನದು ಸಾಲ್ವೇಷನ್ ಸಾಲ್ವ್ ಆಗೋದು, ಇಲ್ಲಾಂದ್ರೆ ಸಾಲ್ವ್ ಆಗಲ್ಲ. ಓಕೆ ಸುಮಾ, ಅರ್ಥವಾಯ್ತಾ ಸುಮಾ? ಎಸ್ ಸರ್, ಅರ್ಥ ಆಗ್ತಾ ಇದೆ ಸರ್. ಓಕೆ. ಸೊ ಹುಟ್ಟಿದ ದೇವರುಗಳು ಅಶ್ವಿನಿ ನಕ್ಷತ್ರದಲ್ಲಿ ಯಾವ್ಯಾವ ದೇವರುಗಳು ಹುಟ್ಟಿದ್ದಾರೆ ಅಂತ ಬರ್ಕೊಂಬಿಡಿ. ಅಶ್ವಿನಿ ದೇವತೆಯಲ್ಲಿ ಅಶ್ವಿನಿ ದೇವತೆಗಳು. ಸೊ ಅವಾಗ ನೀವೇನ ಚಿಕಿತ್ಸೆ ಕೊಡಬೇಕು, ಮೆಡಿಸಿನ್ ಕೊಡಬೇಕು ಯಾರಿಗಾದ್ರು ಅಂದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ಕೊಡಿ. ಭರಣಿ ನಕ್ಷತ್ರ ಯಮಧರ್ಮರಾಜ, ಅದಕ್ಕೆ ಭರಣಿ ನಕ್ಷತ್ರದಲ್ಲಿ ಇದು ಭರಣಿ ನಕ್ಷತ್ರದಲ್ಲಿ ಹುಟ್ಟತಕ್ಕಂಥವನ್ನ ಧರಣಿಯನ್ನು ಆಳ್ತಾರೆ ಅಂತಾರೆ. ಬಟ್ ಯಮಧರ್ಮರಾಜ ಅದಕ್ಕೆ ಅಧಿಪತಿ. ಧರ್ಮವಾಗಿದ್ದಾಗ ಮಾತ್ರ ನೀವು ಆಳಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಮಣ್ಮುಕ್ಬಿಡ್ತೀವಿ. ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವನು ಕಾರ್ತಿಕೇಯ ಸುಬ್ರಹ್ಮಣ್ಯ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವನು ಶ್ರೀಕೃಷ್ಣ. ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವನು ಚಂದ್ರ. ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವನು ರುದ್ರ. ಅದಕ್ಕೆ ನಾವಿವಾಗ ಶನಿ ಸೂರ್ಯ ರುದ್ರದಲ್ಲಿ ಬಂದಾಗ ಆರಿದ್ರ ನಕ್ಷತ್ರದಲ್ಲಿ ಆರಿದ್ರ ಪೂಜಾ ಅಂತೇಳಿ ಎಲ್ಲಾ ಕಡೆ ಶಿವನ ದೇವಸ್ಥಾನದಲ್ಲಿ ಮಾಡ್ತಾರೆ ಅಂತ ಹೇಳಿದ್ದು. ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮಚಂದ್ರ ಹುಟ್ಟಿದ್ದು. ಪುಷ್ಯ ನಕ್ಷತ್ರದಲ್ಲಿ ದತ್ತಾತ್ರೇಯ ಹುಟ್ಟಿದ್ದು. ಆಶ್ಲೇಷ ನಕ್ಷತ್ರದಲ್ಲಿ ಆದಿಶೇಷ ಹುಟ್ಟಿದ್ದು. ಮಖ ನಕ್ಷತ್ರದಲ್ಲಿ ಪಿತೃಗಳು ಹುಟ್ಟಿದ್ದು. ನಿಮಗೆ ಯಾರಿಗಾದ್ರೂ ಈ ಪಿತೃಶಾಪ ಇದೆ, ಪಿತೃದೋಷ ಇದೆ, ನಾವು ತರ್ಪಣ ಕೊಟ್ಟಿಲ್ಲ, ಬಹಳ ದಿವಸ ಆಯ್ತು, ನಮ್ ದೊಡ್ಡವ್ರು ಕೊಟ್ಟಿಲ್ಲ ಅಂತ ಅದೇನ ಕಂಡು ಬಂದಾಗ ನೀವು ಈ ಮಖ ನಕ್ಷತ್ರವನ್ನ ತಗೊಂಡು ಆ ಮಖ ನಕ್ಷತ್ರದಲ್ಲಿ ನೀವೇನಾದ್ರೂ ಪಿತೃಗೆ ತರ್ಪಣವನ್ನ ಕೊಟ್ಟಿದ್ದೆ ಆದ್ರೆ ನಿಮ್ಮ ಪಿತೃಶಾಪ ಅನ್ನೋದು ಬಹುಬೇಗನೆ ಪರಿಹಾರ ಆಗ್ಬಿಡುತ್ತೆ. ಪೂರ್ವ ಫಲ್ಗುಣಿ ಭಗ ದೇವತೆ, ಭಗ ಆನಂದ ದೇವತೆ ಅಂತ. ಉತ್ತರ ಫಲ್ಗುಣಿ ಆರ್ಯಮಾನ್ ಸೂರ್ಯನ ಕುಲದೇವತೆ. ಹಸ್ತ ನಕ್ಷತ್ರ ಸವಿತೃಹು ಚತುರಾನನ ಬ್ರಹ್ಮ. ಚಿತ್ತ ನಕ್ಷತ್ರ ತ್ವಷ್ಟ್ರಿ ಅಂದ್ರೆ ವಿಶ್ವಕರ್ಮ. ಸ್ವಾತಿ ನಕ್ಷತ್ರ ವಾಯು ಹನುಮಾನ್ಜಿ ತಂದೆ. ಸ್ವಾತಿ ನಕ್ಷತ್ರದಲ್ಲಿ ನರಸಿಂಹಸ್ವಾಮಿನೂ ಅಲ್ಲೇ ಹುಟ್ಟಿರೋದು, ಅದು ಬರ್ಕೊಳ್ಳಿ. ಸ್ವಾತಿ ನಕ್ಷತ್ರದಲ್ಲಿ ನರಸಿಂಹಸ್ವಾಮಿನೂ ಅಲ್ಲೇ ಹುಟ್ಟಿರೋದು, ಲಕ್ಷ್ಮೀ ನರಸಿಂಹಸ್ವಾಮಿ. ವಿಶಾಖ ನಕ್ಷತ್ರದಲ್ಲಿ ಶನಿದೇವ ಮತ್ತೆ ಕಾರ್ತಿಕೇಯ. ಅನುರಾಧ ನಕ್ಷತ್ರದಲ್ಲಿ ಮಿತ್ರ. ಜ್ಯೇಷ್ಠಾದೇವಿ, ಜ್ಯೇಷ್ಠ ನಕ್ಷತ್ರದಲ್ಲಿ ಇಂದ್ರ. ಮೂಲ ನಕ್ಷತ್ರದಲ್ಲಿ ಕಾಳಿ, ದುರ್ಗಾ ಮತ್ತೆ ಆಂಜನೇಯನು ಇಲ್ಲೇ ಹುಟ್ಟಿರೋದು. ಕೆಲವು ಪುಸ್ತಕದಲ್ಲಿ ಈ ಮೂಲ ನಕ್ಷತ್ರದಲ್ಲಿ ಆಂಜನೇಯನು ಅಲ್ಲೇ ಹುಟ್ಟಿರೋದು. ಪೂರ್ವಾಷಾಢ ನಕ್ಷತ್ರದಲ್ಲಿ ವರುಣ ಜಲದೇವತೆ. ಉತ್ತರಾಷಾಢ ನಕ್ಷತ್ರದಲ್ಲಿ ವಿಶ್ವದೇವತೆ. ಶ್ರವಣ ನಕ್ಷತ್ರದಲ್ಲಿ ವಿಷ್ಣು. ಧನಿಷ್ಠ ನಕ್ಷತ್ರದಲ್ಲಿ ನಂದಿ. ನೋಡಿ, ಶ್ರವಣ ನಕ್ಷತ್ರದಲ್ಲಿ ನಿಮಗೆ ಜನಿವಾರ ಬದಲಾವಣೆ ಮಾಡೋದು, ಶ್ರಾವಣ ಮಾಸದಲ್ಲೇ ನಿಮಗೆ ವೆಂಕಟೇಶ್ವರನ ಪೂಜೆ ಮಾಡೋದು, ವಿಷ್ಣುವಣ್ಣನ ಪೂಜೆ ಮಾಡೋದು ಎಲ್ಲ ಮಾಡೋದು. ಶತಭಿಷ ನಕ್ಷತ್ರದಲ್ಲಿ ವರುಣ ರಾಸ್ಯ ದೈವ. ಪೂರ್ವಭಾದ್ರವ ನಕ್ಷತ್ರದಲ್ಲಿ ಅಜಕ್ ಪಾದ ಶಿವನ ಸ್ವರೂಪ. ಅಜೈತ್ ಪಾದ ಅಂತ ಬರುತ್ತೆ, ಅದು ಶಿವನ ಸ್ವರೂಪ. ಉತ್ತರ ಭಾದ್ರ ಅಹಿನ್ ಬುದ್ಧಿಯ ನಾಗತತ್ವಗಳು. ರೇವತಿ ನಕ್ಷತ್ರ ಪೂಷಣ್ ಅಂದ್ರೆ ಬಾಲರಾಮ, ಪಥದೇವತೆ ಬಾಲರಾಮ. ಇದನ್ನು ಸಹ ನಿಮಗೆ ಬಹಳ ಕೆಲಸಗಳನ್ನ ಮಾಡುತ್ತೆ. ಏನು, ಈಗ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯನನ್ನ ಆರಾಧನೆ ಮಾಡಿ, ಕೃತಿಕಾ ನಕ್ಷತ್ರ ದಿವಸ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಅಂತ ಹೇಳಕ್ಕಾಗತ್ತೆ. ನೀವು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತ ವ್ರತವನ್ನ, ಸುಬ್ರಹ್ಮಣ್ಯನ ಭುಜಂಗವನ್ನ, ಸುಬ್ರಹ್ಮಣ್ಯನ ಸಂಬಂಧಪಟ್ಟಂತ ಕಥೆಯನ್ನ, ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತ ವಿಧಿವಿಧಾನ ಪೂಜೆಗಳನ್ನ ಮಾಡ್ತಾ ಬಂದ್ರೆ ನೀವು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಡೆಫಿನೆಟ್ ಆಗಿ ಸಕ್ಸಸ್ ಅನ್ನ ಕಾಣ್ತೀರಾ. ಬಹಳ ದಿವಸಗಳಿಂದ ನಾವು ಒಬ್ಬ ಕೃತಿಕಾ ನಕ್ಷತ್ರದವ್ರು ಬಂದು ಹೇಳ್ತಾರೆ, ಸ್ವಾಮಿ ನಾವು ತುಂಬಾ ಕಷ್ಟದಲ್ಲಿದ್ದೀವಿ, ಏನ್ ಮಾಡಿದ್ರು ಮೇಲ್ಗಡೆ ಬರಕ್ ಆಗ್ತಾ ಇಲ್ಲ,
ನಮ್ಮಪ್ಪ ಆಗಿದ್ರು ಅವರಪ್ಪ ಹೀಗಿದ್ರು ಅಂತ ಹೇಳಿದ್ರೆ ಅವಾಗ ನಾವೇನ್ ಮಾಡಬೇಕು, ಈ ನಕ್ಷತ್ರ ಸಿದ್ಧಾಂತಗಳನ್ನ ಬಳಸಬೇಕು. ಈ ನಕ್ಷತ್ರ ಸಿದ್ಧಾಂತಗಳನ್ನ ಬಳಸಿ ಅವನು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಅವರಪ್ಪ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಸೊ ಇವ್ರ ಮನೆಯಲ್ಲಿ ಯಾವ ನಕ್ಷತ್ರದ ದೋಷ ಜಾಸ್ತಿ ಇದೆ ಅಂತ ನೋಡಿಕೊಂಡು ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ದೇವತೆಗಳನ್ನ, ದೇವರುಗಳನ್ನ, ಮರಗಳನ್ನ, ಯಂತ್ರಗಳನ್ನ, ಪೂಜೆಗಳನ್ನ ಮಾಡ್ತಾ ಬಂದ್ರೆ, ಮಾಡಿಸಿದರೆ, ಶಾಂತಿ ಕರ್ಮವನ್ನ ಮಾಡಿಸಿದರೆ ಡೆಫಿನೆಟ್ ಆಗಿ ಅವರು ಗೆಟಪ್ ಆಗ್ಬಿಡ್ತಾರೆ. ಅರ್ಥವಾಯ್ತಾ? ಸೊ ಅದಕ್ಕೆ ನಾವು ಇದು ಬೇರೆ ಕಾರಕತ್ವಗಳು ಮಾತ್ರ ಅಲ್ಲ, ಮತ್ತೆ ಅವರ ಇದನ್ನು ಹೇಳ್ಬೋದು. ಈಗ ಶ್ರೀಕೃಷ್ಣ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ